ಹಲೋ 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 ನೋಡಿ ಅಂದ್ರೆ ನಾನು ಇವೆಲ್ಲ ಬಿಟ್ಬಿಟ್ಟಿದೀನಿ. ಇವ್ನು ಯಾರೋ ಮನೆ ಹತ್ರ ಬಂದು ಬಾ ಬಾ ಅಂತ ಕರಿತಾ ಇದ್ದೇನೆ. ಇವ್ನಿಗೊಂದು ಸ್ವಲ್ಪ ಹೇಳ್ರಿ, ತಗೊಳ್ರಿ, ಮಾತಾಡ್ರಿ. ಹೋಗೋ ಲೋಪರ್ ನನ್ನ ಮಗನೇ, ನಮ್ಮ ಮನೆ ಹತ್ರ ಮಾತಾಡೋ. ಹಲೋ ಹಲೋ ಸರ್. ಹಲೋ ಸರ್ ಯಾರು ನೀವು? ನಾವು ಅವರ ಅವ್ರ ಅಣ್ಣರು. ಅವ್ರ ನೋಡಿ, ಮೊದ್ಲು ಕರೆಕ್ಟಾಗಿ ಹೇಳಿ. ಮೊದ್ಲು ನಮ್ಮ ಹತ್ರ ಎಲ್ಲ ಬರ್ತಾ ಇದೀವಿ ಸರ್ ಈ ಮನೆಗೆ ಮಾಮೂಲಿ. ಹಾ ಇವತ್ತು ಬಂದ್ರೆ ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ. ನಾನು ನರಸಿಂಹರಾಜು ಅನ್ನೋರ್ನ ಮದುವೆ ಆಗಿದ್ದೀನಿ ಅಂತಿದ್ದಾರೆ ಇವರು. ಅದಕ್ಕೆ ಕೇಳ್ಕೊಳ್ಳಿ ಅಂತ ಅವ್ರಿಗೆ ನಂಬರ್ ಕೊಟ್ರು. ಸಾರಿ ಫಾರ್ ಏನು ನಮ್ಗೆ ಗೊತ್ತಾಗ್ಲಿಲ್ಲ. ಕೊಡಿ ಅವ್ರ ಕೈಗೆ. ಕೊಡ್ತೀನಿ ಒಂದು ನಿಮಿಷ. ಹೇಳಿ ಅಂದ್ರೆ ಅವ್ರ ಕೈಗೆ ಅವ್ರ ಎಂದನ ಬಂದಿದ್ದ. ಇಲ್ಲ ಅಂದ್ರೆ ನಾನು ಮೊದ್ಲು ಬರ್ತಾ ಇದ್ದು, ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಅಂದ್ರೆ ಇಲ್ಲ ನಾನು ಮಾಡ್ಲೇಬೇಕು ಅಂತ ಇದು ಫೋರ್ಸ್ ಮಾಡ್ತಾ ಇದ್ದಾನೆ ನಮ್ಗೆ. ನಾನು ಅವೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತಂದ್ರೆ ಕೇಳ್ತಾನೆ ಇಲ್ಲ ಅವನು. ನಿಮ್ ಹೆಸರೇನು ಹೇಳಿ? ನಾನ್ ಲಲ್ಲಿರಿ. ಅದಕ್ಕೆ ಒಂದ್ಸಲ ಯಾಕಾರ ಬಂದ್ಮೇಲೆ ಅವ್ರು ಇನ್ನೇನಂತ ಬರ್ತಾರೆ ಹೇಳು ಅಲ್ಲಿಗೆ. ಈಗ ಅವೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂದ್ರೆ ನನ್ಗೆ ಯಾಕೆ ಈ ತರ ಮಾಡ್ತಿದ್ದೀರ ನೀವು? ಸ್ವಲ್ಪ ಹೇಳ್ಬಾರ್ದ? ಫೋನ್ ಕೊಡ್ತೀನಿ ಅವ್ನಿಗೆ, ಆತರ ಹೇಳ್ರಿ ಅವಳೆಲ್ಲ ಬಿಟ್ಬಿಟ್ಟಿದ್ದಾಳೆ ಅಂತ. ಬಿಟ್ಬಿಟ್ಟಿದ್ದೀನಿ ಅಂತಂದ್ರು. ನಿನ್ ಹೆಸರೇನು ಹೇಳು? ಲಲಿತಾ. ಹಾ ಅದು ಹಂಗೇನಾ? ಅವ್ರು ಕುಡಿದು ಪಡೆದು ಬಂದಿರ್ತಾರಲ್ಲ ಆ ಜ್ಞಾನ ಮೇಲೆ ಒಂದ್ ಸ್ವಲ್ಪ ಹೇಳಿ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ. ನೀನೇನೇ ಬಿಟ್ಟಿದ್ದೀನಿ ಅಂದ್ರು ಅವಾಗ ಜ್ಞಾಪನ. ನೀವ್ ಒಂದ್ ಸ್ವಲ್ಪ ಹೇಳ್ ಕಳಿಸ್ರಿ, ಆಮೇಲೆ ನಿಮ್ ಹತ್ರ ಸಪ್ರೇಟ್ ಆಗಿ ಮಾತಾಡ್ತೀನಿ. ಫೋನ್ ಕೊಡ್ತೀನಿ ಹೇಳಿ. ಏನ್ ಸಪ್ರೇಟ್ ಇಲ್ಲ. ಹಲೋ ಸಪ್ರೇಟ್. ಹಲೋ 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 ನರಸಿಂಹರಾಜು. ಹಲೋ ಹಲೋ ಸರ್, ಅದೇ ಕೃಷ್ಣಮೂರ್ತಿ ಮಾತಾಡ್ತಾ ಇರೋದು. ಹೇಳಿ ಸರ್, ಏನು? ಹಲೋ 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 ಸರ್, ಕೃಷ್ಣಮೂರ್ತಿ ಮಾತಾಡ್ತಿರೋದು. ಹೇಳಿ ಸರ್. ಅದೇ ನಾನು ಕೃಷ್ಣಮೂರ್ತಿ, ಅದೇನೋ ನಮ್ಮ ಮನೆಯವ್ರು ಮಾತಾಡ್ತಾರೆ ಅಂತ ಕೊಟ್ರು. ಈಗ ಕಳ್ಸಲ್ವ ಸರ್ ನೀವು? ಒಂದೇ ಒಂದ್ ಸರಿಗೆ ತಲೆ ಹಿಡ್ಕೊಂಡ್ ಮಾಡ್ಕೊಂಡಿದ್ದೀನಿ. ಸುಳ್ಳೆ ಮಗನೇ, ನೀನ್ ತುಳಿಗ್ ನಾ ಸುಳ್ಳೆ ಕಳ್ಸಲ್ಲ ಅಂತ ನಿಮ್ಮ ಅಮ್ಮ. ನಿನ್ಗೆ ಯಾರು ಇಲ್ವಾ ನಿನ್ಗೆ? ಅದೇ ಎಂದನಪ್ಪ ಅಂತಂದ್ರೆ ನೀನ್ ಸುಮ್ಮನೆ ಇರ್ತೀಯಲ್ಲ. ತಲೆ ಹಿಡ್ಕೊಂಡ್ ಮಗ ನನ್ನ ಕಳ್ಸಲ್ವ ಅಂತಾನ ನಿಮ್ಮ ಮಗನ್ ತುಳಿಗ್ ನಾ ಸುಳ್ಳೆಕ ಹೋಗಿ ಯಾರನ್ನ ನೀನ್ ನನ್ನ ಕಳ್ಸಲ್ವ ಅನ್ನಕ್ಕೆ ನಾನು ತಲೆ ಹಿಡ್ಕನ. ಅವ್ರು ನಿಮ್ಮ ತುಳಿಗ್ ನಾ ಸುಳ್ಳೆಕ ಅವ್ರು ನಿಮ್ಮ ಹೆಂಡ್ತಿನ ಸರ್? ನಿಮ್ಮ ಎಂತ ಅವನಾಗಿ ಕಳ್ಸಲ್ವ ಅಂತ ಕೇಳ್ತೀಯ? ನಿಮ್ಮ ಅಮ್ಮ ತಲೆ ಹಿಡಿದು ತುಳಿಗ್ ನಾ ಸುಳ್ಳೆಕ ಸಾರ್ ಅವಾಗ್ಲೇ ಬರ್ತಾ ಇದ್ರು. ಅವಾಗ ಮುಂಚೆ ಸಾರ್ ಮುಂಚೆ ಬರ್ತಾ ಇದ್ರು. ಅದಕ್ಕೆ ಬರ್ತಾರ ಇಲ್ವಾ ನಮ್ಮ ಯಜಮಾನ್ರು ಬೈತ್ ಮಾತಾಡ್ತಾರ ನೋಡಿ. ನಿಮ್ಮಮ್ಮ ಅಪ್ಪ ಮುಟ್ಟಿದ್ಯಾ? ಇನ್ನೊಂದು ಸುಮ್ಮನೆ ಅಂತಂದ್ರೆ ಸುಮ್ಮನೆ ತಲೆ ಹಿಡ್ಕೊಂಡು ನನ್ನ ತಲೆ ಹಿಡ್ಕೊಂಡು ಮಾಡ್ಕೊಂಡಿದ್ಯಾ? ಸಾರ್ ಅದಕ್ಕೆ ಕೇಳಿದವ್ರು ನಿಮ್ ಹೆಂಡ್ತಿನ ಅಂತ ಕೇಳಿದ್ದು. ಸರ್ ಕಳ್ಸಿ ಬರಲ್ಲ ಅಂತಂದ್ರೆ ಕಳ್ಸಲ್ಲ ಅಂತ ಎಷ್ಟು ಜನ ಕೊಟ್ಟಿರ್ಬೇಕು ನಿನ್ ನನ್ನಂಗಂತ ಕಳ್ಸಲ್ವ ಅಂತಾನ? ಸರ್ ಬೆಂಕಿ ಕೊಡೋರ್ ನಿನ್ನ ನಾವು ದುಡ್ಡು ಕೊಡ್ತೀವಿ. ಕಳ್ಸಲ್ವ ಅಂತ ಕೇಳ್ತೀಯ? ಸರ್ ನಾವು ದುಡ್ಡು ಕೊಡ್ತೀವಿ, ಬೇಕಾದ್ರೆ 100 ರೂಪಾಯಿ ಜಾಸ್ತಿ ಕೇಳ್ರಿ ಕೊಡ್ತೀವಿ. ಯಾಕೆ ಹಂಗಾಡ್ತಿದ್ದೀರಾ? ನಂದೊಂದು ಶಾಟಕ್ಕೆ ನೀನ್ ದುಡ್ಡು ಕೊಡಕ್ಕಾಗಲ್ಲ. ನಿಮ್ ಅಮ್ಮನ ಒಂದ್ ಕಡೆ ಮೂಲೆ ಇರ್ತಿ. ನನ್ಗೆ ಹಂಗೆಲ್ಲ ಕಳಿಸ್ತೀಯ ಅಂತ ಫೋನ್ ಮಾಡಿ ನಿಮ್ಮ ಅಮ್ಮನ ತಲೆ ಹಿಡ್ತೇಟ ನಾನು. ಸಾರ್ ಕಳ್ಸಂಗಿದ್ರೆ ಕಳಿಸ್ಲಿಲ್ಲ ಅಂದ್ರೆ ನಿಮ್ ಹುಡುಗಿ ನೀವೇ ಮಾಡಿಕೊಳ್ರಿ, ನೀವೇ ದಂಧೆ ಮಾಡ್ಕೊಳ್ರಿ. ಇದಲ್ದ್ರೆ ಇನ್ನೊಂದ್ ಮನೆ ಹೋಗ್ತೀವಿ ನಾವು. ಏನ್ ಹಂಗ್ ಬೈದಿದ್ದೀರಾ? ನೀವು ಮೊದ್ಲು ಕಮಿಷನ್ ಇಸ್ಕೊಂಬೇಕಾದ್ರೆ ಚೆನ್ನಾಗಿರುತ್ತ ಅವ್ರ ಹತ್ರ. ಯಾರಿಗಾರ ಫೋನ್ ಮಾಡಿ ಮರಕ್ಕೆ ರೀ ಮೊದ್ಲು ಅವ್ರ ಹತ್ರ ಅವ್ರ ಕಳಿಸಿ ದುಡ್ಡು ಇಸ್ಕೊಂಬೇಕಾದ್ರೆ ಚೆನ್ನಾಗಿತ್ತ ನಿಮ್ಗೆ? ನೀವ್ ತಲೆ ಹಿಡ್ಕೊಂಡ್ರಿ. ಮುಂಚೆ ದುಡ್ಡು ಇಸ್ಕೊಂಡಿಲ್ವನ್ರಿ ಮಸ್ತಾಗ ನನ್ನ ಹತ್ರ ಕರ್ಕೊಂಬಂದ್ ಬಿಟ್ಟು. ನೀವು ಲಾರಿ ಡ್ರೈವರ್ ಅಲ್ವನ್ರಿ ನೀವು? ಹಲೋ ಹಲೋ ನೀನ್ ಲಾರಿ ಡ್ರೈವರ್ ಅಲ್ವನ್ರಿ ನೀವು? ಹಲೋ ನಾನು ಅಂಬಿಕಾ. ಅದೇ ಈಗ ಎಷ್ಟು ಒಪ್ಕೊಂಡು 750 ರೂಪಾಯಿ ಒಪ್ಕೊಂಡಿದ್ಯಾ ಅವನ ಹತ್ರ?
ನಾನ್ ನಂಬಿಕಾ ಹಾ ಎಷ್ಟು ಒಪ್ಕೊಂಡಿದ್ಯ ಇವತ್ತು? 700 ಎಲ್ಲ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ತೆನೆ ಕುಯ್ದು ಬೋರ್ ಕುಯ್ ಕೊಡೋದು ಪೂರ್ತಿ, ತೆನೆ ಕುಯ್ದ್ಬಿಟ್ಟು ಬೋರ್ ಕುಯ್ ಕೊಡೋದು ಎಲ್ಲ ಅವ್ರಿಗೆ ಒಪ್ಪಿಸಿದ್ದೀನಿ. ತೆನೆ ಕುಯ್ಯೋದಲ್ಲ, ತೆನೆ ಕುಯ್ಯೋದು ಅವ್ರೇನಾ, ಬೋರ್ ಕುಯ್ ಕೊಡೋದು ಅವ್ರೇ. ಅದಕ್ಕಲ್ಲ, ಶಿವಣ್ಣನ್ ಮಗ. ಹಾ ಅದೇ ಇವತ್ ನಾನು ಈಗ ಹೋಗೋದ್ಕ ಜೊತೆಗೆ 750 ರೂಪಾಯಿ ಒಪ್ಕೊಂಡಿದ್ಯಂತೆ, 750 ರೂಪಾಯಿ ಇಸ್ಕೊಂಡಿದ್ಯಂತೆ. ನನ್ಗೆ ಎಷ್ಟು ನಿನ್ಗೆ ಎಷ್ಟು ಅದ್ರೊಳಗೆ? ನಾನು 1 ರೂಪಾಯಿ ಇಸ್ಕೊಂಡಿಲ್ಲ, ಎಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಎಷ್ಟು ಜನ ಆಳ್ಗೂ ಕರ್ಕೊಂಡು ಕುಯ್ಸಿ ತೆನೆ ಕುಯ್ಸಿ ಬೋನ್ ಕುಯ್ದಾಕಿ ಬರೋದು. ಬೋನ್ ಕುಯ್ಯೋದು ಅವ್ರೆ, ಎಲ್ಲ ಪೂರ್ತಿ ಅವ್ರಿಗೆ ಒಪ್ಸಿ ಬಂದಿದೀವಿ. ನಾವೇನು ಇಸ್ಕೊಂಡಿಲ್ಲ, ಏನೂ ಇಲ್ಲ. ಅದಲ್ಲ ನರಸಿಂಹಣ್ಣ, ಅದೇ ಈಗ ಅವ್ನ್ ಯಾರೋ ಫೋನ್ ಮಾಡಿದ್ನಲ್ಲ ನಿನ್ಗೆ, 750 ರೂಪಾಯಿ ಕೊಡ್ತೀನಿ ಕಳ್ಸ್ಕೊಡು ಅಂತ. ಅದಕ್ಕೆ ನಾನು ಹೊರಟಕ್ ರೆಡಿ ಇದ್ದೀನಿ. ಈಗ ಹೋಗ್ಬೋದು, 750 ರೂಪಾಯಿ ಲಾಸ್ ಆಗಲ್ವಾ ನಮ್ಗೆ? ಎಷ್ಟ್ ಜನ ಆಗ್ಲಿ, ಎಷ್ಟ್ ಜನ ಕೊಡ್ಲಿ ಅವರು, ನೀವು ಹಂಚ್ಕೊಂಡು ಅನ್ಯೂನ್ಯವಾಗಿ ಕುಯ್ದ್ಬಿಟ್ಟು ತೆನೆ ಕುಯ್ದು ಬೋನ್ ಕುಯ್ದಾಕಿ ಬರ್ರಿ ಅಷ್ಟೇ, ಇನ್ನೇನಿಲ್ಲ. ತೆನೆ ಕುಯ್ಯಕ್ ಅಲ್ಲ ಕಣ, ಅವ್ನ ಯಾರ ನಿನ್ನೆಯಿಂದ ನಿಂಗೆ ಫೋನ್ ಮಾಡ್ತಿದ್ನಂತಲ್ಲ, ಅದೇ ಸೆಟಪ್ ಮಾಡ್ಕೊಡು ಅಂತ. ಸೆಟಪ್ ಅದೇ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ. ಅಲ್ಲೇ ನೀವು ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಕೊಳ್ರಿ, ಅಥವಾ ಹೆಣ್ಣು ಗಂಡು ಒಪ್ಪಿದ್ರೆ ಅದು ಮದುವೆ ಮಾಡ್ಕೊಳ್ಳೋದೇ. ನಾವೇನು ಒಪ್ಸೋದೇನೈತೆ ಅದನ್ನ? ಒಪ್ಸೋದಲ್ಲ, ಇವತ್ ರಾತ್ರಿಗೆ ಒಂದ್ ರಾತ್ರಿಗೆ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವ್ರಲ್ಲ ನಿಂದು? ಅಣ್ಣ ನೆನ್ನೆ ಹೇಮಾವತಿ ಆಫೀಸಾಗ ಇದ್ದಾಗ ಹೇಳಿಲ್ಲ 750 ರೂಪಾಯಿ. ಇದು ಕೃಷ್ಣ 3 ಹೆಜ್ಜೆ ಜಾಗ ಕೇಳಿ, 1 ಹೆಜ್ಜೆ ಭೂಮಿ ಹೋಗಿ ಆ ಭೂಮಿ ಉದ್ದಕ್ಕೂ ಇಕ್ಕಿ, ಇನ್ನೊಂದ್ ಹೆಜ್ಜೆ ಆಕಾಶಕ್ಕೆ ಇಕ್ಕಿ, ಇನ್ನೊಂದ್ ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋರ್ನಲ್ಲ, ಹಂಗ ನಿನ್ ರಕ್ತ ನೆರಗ್ ಬಿಡ್ದಂಗ್ ತೋರ್ಬಿಡ್ತೀನಿ. ಸೂಳೆ ಮಗನೇ, ಎಲ್ಲಿದ್ದೆ ನೀನು? ಯಾರು ನೀವು? ನಾನು ಯಾವನ ನೀವು? ದುರ್ಬೀಜ್ ನನ್ನ ಮಗನೇ. ಲಾಸ್ಟ್ 750 ರೂಪಾಯಿ ಕೊಡ್ತೀನಿ, ಕಳಿಸ್ತೇನೆ. ನಾವು 10 ಜನ ಮುಂದೆ ನ್ಯಾಯ ಹೇಳಾಗ ನೀನ್ ಎಲ್ಲಿದ್ಯಾ? ಯಾವ ನಿಂದು? ಅಣ್ಣಯ್ಯ 750 ರೂಪಾಯಿ ಲಾಸ್ಟ್ ಕಳಿಸ್ತೀನಿ. 750 ರೂಪಾಯಿ ಅಲ್ಲ, ನಿನ್ನಂತ ಗುಂಡಿಕ್ಕಿ ಕೊಂಬಾಯ್ಬಿಡ್ರಿ ಅಂತ ಹೇಳ್ತೀನಿ ನಾನು. ಯಾವ ನಿಂದು? ಯಾವ ಸೂಳೆ ಮಗ ನೀನು ನಂಬರ್ ಕೊಟ್ಟಿದ್ದು? ನಾನು 10 ಯಜಮಾನ, ನ್ಯಾಯ ಹೇಳ ಯಜಮಾನ ನಾನು. ಅಣ್ಣಯ್ಯ ಹುಡ್ಗಿ ಕೈಲೇ ಕೊಡ್ತೀನಿ ನೋಡ, ಮಾತಾಡೋ. ಹುಡ್ಗಿನೂ ಒಪ್ಕೊಂಡೈತೆ. ಆ ಹುಡ್ಗಿ ಕೈ ಕೊಡ್ತೀನಿ ನೋಡ, ಮಾತಾಡೋ. ಆ ಹುಡ್ಗಿ ಒಪ್ಕೊಂಡೈತೆ. 750 ರೂಪಾಯಿ ಒಪ್ಕೊಂಡಿದ್ಯ ಅಂತ ಅಲ್ಲ, ಅದ್ರಾಗ 250 ರೂಪಾಯಿ ನಿನ್ಗೆ, 500 ರೂಪಾಯಿ ನನ್ಗ. ಅಮ್ಮ ನೀವು ನೋಡಿ, ಸಮಾಜದಾಗ ಹೆಣ್ಣಿಗೆ ದೊಡ್ಡ ಸ್ಥಾನ ಇದೆ. ಹೆಣ್ಣೆಂದರೆ ಏನೇನೋ ಹೆಣ್ಣುಗಳ ಬಗ್ಗೆ ಎಷ್ಟು ವರ್ಣ ಹಿಂದಿಂದ ಲೆಕ್ಕ. ಭೂದೇವಿ ಹೆಣ್ಣು, ಎಂತೆಂತ ರಾಕ್ಷಸನ್ ಕೊಂದಾಗಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತರ ಇರೋದ್ರಿಂದ ನೋಡಿ, ಖಂಡಿತ ನಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ, ನೀನು ಜೀವನದಲ್ಲಿ ಬದುಕಾಗಂಗಿದ್ರೆ ಬದುಕು. ಈ ತರ ಬದುಕೋದಕ್ಕಿಂತ ನೋಡು, ವಿಷ ಕುಡಿದು ಸತ್ತೋಗ್ಬಿಡು. ಈ ತರ ಬದುಕಲ್ಲ. ಸಮಾಜದಾಗ ನಿನ್ ಬದುಕಿರೋದು ಒಂದೇ, ಜೀವನ ಸಮೇತ ಸತ್ತೋಗೋದು ಒಂದೇ. ನೀನು ಖಂಡಿತ ನಾನು ಅವ್ರಿಗೆ ಯಜಮಾನ. ನೀನು ಇದಾರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇಡಲ್ಲ. ಹೆಣ್ಣಾಗೋದಿ ಸುಮ್ ಬಿಟ್ಟಿದೀನಿ. ಯಾರನ್ನ ಬೇರೆ ಮಾತಂದಿದ್ರೆ 250 ರೂಪಾಯಿ ಕೊಡ್ತೀನಿ ಅಂತಾನ ಅವ್ರ ಸಮೇತನ ಏನ್ ಮಾಡ್ತಿದ್ನ ಭಗವಂತ ಗೊತ್ತು. 250 ರೂಪಾಯಿ ಕೊಡಲ್ಲ, ನನ್ಗೆ 600 ರೂಪಾಯಿ, ನಿಂಗೆ 150 ರೂಪಾಯಿ ಕೊಡ್ತೀನಿ ಅಷ್ಟೇ. ಕಷ್ಟ ಅನ್ಬೋಸೋದ್ ನಾನು, ನಿಂಗೆ 250 ರೂಪಾಯಿ, ನಂಗೆ 500 ರೂಪಾಯಿನ. ಕಷ್ಟ ಅನುಭವಿಸು. ನಿನ್ನ ತಾಯಿಗೆ ಕೆಟ್ಟ ಹೆಸರು, ನಿನ್ ತಂದೆ ಕೆಟ್ಟ ಹೆಸರು, ಸಮಾಜಕ್ಕೆ ಕೆಟ್ಟ ಹೆಸರು, ನಂಟಿಸ್ಟಿಗೆ ಕೆಟ್ಟ ಹೆಸರು. ಇದಕ್ಕಿನ್ನ ಗಾರ್ಮೆಂಟ್ಸ್ ಹೋಗು, ಯಾವ್ದಾರ ಹೋಟ್ಲ ಪಾತ್ರೆ ತೊಳಿಯಕ್ ಹೋಗು, ಅಥವಾ ಇನ್ನೊಂದು ಯಾವ್ದನ ಇನ್ನೊಂದು ಸಮಾಜಕ್ಕೆ ಒಳ್ಳೆ ತಂದಾಗ ಯಾವ್ದನ ಒಂದು ಆಸ್ಪತ್ರೆ ಕಸ ಗುಡ್ಸೋಕು. ಬೇಜಾನ್ ಕೆಲಸ ಇದೆ ಈ ಬಾಳು. ನಿನ್ನ ಮಾರ್ಕೆಟ್ ನೀನ್ ಜೀವನ ಮಾಡೋದು ಇದು ಜೀವನ ಅಲ್ಲ. ನಿನ್ ಖಂಡಿತ ಜೀವನ ಭೂಮಿ ಮೇಲೆ ಇರೋದೇ ವೇಸ್ಟ್. ನಾನ್ ನಿನ್ನ ಹತ್ರ ಮಾತಾಡಿದ್ನಲ್ಲ ಇಂಟರ್ದಾಗ, ನನ್ನ ಮೆಟ್ಟು ತಗೊಂಡು 3 ಸಲ ಹೊಡ್ಕೊಂಡು 3 ಸಲ ಗಂಜಿ ಹಾಕೊಂಡು ನಾನು ಇನ್ನೊಂದ್ ಸಲ ಪುಣ್ಯಸ್ಥಳಕ್ಕೆ ಹೋಗಿ ಬರ್ಬೇಕಾಗುತ್ತೆ. ನನ್ಗೆ ಇನ್ನು ನಿಮ್ಮಂತರು ಈ ಜೂಮ್ ಅಂದಾಗ ನನಗೆ ಫೋನ್ ಮಾಡ್ಬೇಡಿ. ನಾನು ಶ್ರೀರಾಮಚಂದ್ರ ಇದ್ದಂಗೆ. ಹಲೋ ಸುಮ್ಮನೆ ಯಾರ್ರಿ ನೀವು? ಒಂದು 150 ಸರಿ ಫೋನ್ ಮಾಡಿದ್ರಿ, ಫೋನ್ ಎತ್ತಿಲ್ವಲ್ರಿ ನೀವು? ಏನ್ರಿ ಮಾಡ್ತೀರಿ? ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಏನ್ ಇಲ್ವಲ್ರಿ ನಿಮ್ಗೆ? ಇಲ್ಲಿ ಯಾರೋನೋ ಇವ್ರು ಯಾರಪ್ಪ ಒಂದು ಒಂಟಿ ಮನೆಗೆ ನುಗ್ಗಿಬಿಟ್ಟಿದ್ರು, ಒಂದು ಹೆಂಗಸರ ಮನೆಗೆ. ಎಲ್ಲ ಹೋಗಿ ಕೂಡಕ್ಕೆಲ್ಲ ಮರ ಕಟ್ಟಿ ಇದು ಮಾಡ್ತಿದ್ರು ಸ್ವಾಮಿ. ಅಲ್ಲಿಗೆ ಹೋಯ್ತು. ಅಲ್ಲ ರೆಸ್ಪಾನ್ಸಿಬಿಲಿಟಿ ಐತೋ ಇಲ್ವೋ ನಿಮ್ಗೆ? ಇಲ್ಲಿ ಪ್ರಾಣಿನ ಹೋಗತ್ಕೊಂಡ್ರಿ ಒಂದು. ಇಲ್ಲಿ ಯಾವ್ದೋ ಮನೆಗೆ ಯಾವ್ದೋ ಅಪ್ಪ ಬೇರೆ ಮುಚ್ಚ ಬಾಯಿ.
ಇಲ್ಲಿ ಪ್ರಾಣ ಹೋಗೈತೆ ಒಂದು. ಯಾರು ಹೇಳಿ? ಯಾರೋ ಆಕ್ಸಿಡೆಂಟ್ ಆಗೈತೆ, ಹಾ ಹಸ್ಬೆಂಡ್ ಅಂತ ಇಲ್ಲಿ ಮೊಬೈಲ್ ಆಗ ಹಾಕೊಂಡಿದ್ರು, ಅದಕ್ಕೆ ಫೋನ್ ಮಾಡ್ದೆ. ಅವ್ರು ತೀರೋಗಿದಾರೆ ಕಣ್ರಿ, ಮುಂದ್ಗಡೆ ಫಸ್ಟ್ ಟೈರ್ಗೆ ಸಿಗಾಕೊಂಡಿದ್ದಾರೆ. ಈ ನಮ್ದು ನಮ್ದು ಯಾರು ಟೈರು ಇಲ್ಲ ನಮ್ದು. ರೇ ಬಸ್ಗೆ ಸಿಗಾಕೊಂಡಿದ್ದಾರೆ, ಮುಂದ್ಗಡೆ ಟೈರ್ಗೆ ಸತ್ತೋಗಿದ್ದಾರೆ. ನಮ್ದು ಯಾವ್ದು ಟೈರು ಏನ ಕೇಳಿಸ್ತಾ ಇಲ್ಲ, ಸರಿಗ್ ಬಂದ್ ಮಾತಾಡ್ರಿ. ಇದು ಲಾರಿ ಬಸ್ ನಮ್ಮವು ಯಾವ ಲಾರಿ ಬಸ್ ಇಲ್ಲ ಸ್ವಾಮಿ. ಇವ್ನ್ ಯಾರ್ರಿ ಇವ್ನು? ಹಳ್ಳಿ ಗಾಬ್ ಮಾಡಿವ್ರೇ ಇವ್ನ್ ಯಾವ ಇಲ್ಲಿ ಯಾರೋ ಅಲ್ಲ ಹಲೋ, ಇಲ್ಲಿ ಯಾರೋ ಬಸ್ಗೆ ಸಿಗಾಕೊಂಡಿದ್ದಾರೆ, ಸೂಸೈಡ್ ಆಗೋಯ್ತೆ, ಸತ್ತೋಗಿದ್ದಾರೆ, ಗೊತ್ತಾಯ್ತಾ? ಇಲ್ಲಿ ಮೊಬೈಲ್ ಅಲ್ಲಿ ತೆಗ್ದು ನೋಡಿದಾಗ ನರಸಿಂಹರಾಜು ಹಸ್ಬೆಂಡ್ ಅಂತ ಇತ್ತು. ಅವ್ರು ನಿಮ್ ಹೆಂಡತಿ ಅಂತ ಯಾರೋ ಲಲಿತಾ ಅನ್ನೋರು, ಅವರು ಸತ್ತೋಗಿರೋದು. ಬಂದು ಎಣ ತಗೊಂಡ ಬರ್ತೀರಾ? ಸ್ವಾಮಿ ಹಾ, ನಮ್ದು ಎಲ್ಲಿ ಆಗಿರೋದು? ಇಲ್ಲಿ ನಾಗಮಂಗಲ ಹತ್ರ. ನಾಗಮಂಗಲದಾಗನ ಆಗ್ಲಿ, ಬೆಳ್ಳೂರಾಗನ ಆಗ್ಲಿ, ಹೈದರಾಬಾದ್ರಾಗ ಆಗ್ಲಿ, ಸಿರ್ಸಿ ಸೀತಾಪುರದಾಗ ಆಗ್ಲಿ, ಹಾ, ನಮ್ದು ಎಲ್ಲಾ ಪೂರ್ತಿ ಏನೇನ್ ತರ್ಬೇಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲಾ ತಗೊಂಬತ್ತೀವಿ ನಾವು. ನಮ್ದು ಆ ಟೈಪ್ ಇದ್ರೆ ನಾವು ಅದಕ್ಕೆ ಹೊಣೆ ಹಾಕ್ತಿವಿ. ಅದಕ್ಕೆ ಸುಸೈಡ್ ಮಾಡ್ಕೊಳ್ಳಿ, ಭೂಸೈಡ್ ಅನ್ನ ಮಾಡ್ಕೊಳ್ಳಿ, ನಮ್ಗೇನು ಸೂಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡೋಣ? ಸೂಸೈಡ್ ಅಂದ್ರೆ ಬೇಕು ಅಂತ ಅವರೇ ಬಸ್ಸಿಗೆ ಬಂದು ಸಿಗಾಕೊಂಡಿದಾರೆ ಕಣ್ರಿ ಮನೆಯಿಂದ. ಅದಕ್ಕೆ ನಾವೇನ್ ಮಾಡೋದ? ಯಾರೋ ಇವ್ರು ಪರದೇಶಿ ಅಣ್ಣ ಅಂತ ನಾವು ತಿಳ್ಕೊಳ್ಳಿ, ನಮ್ದಲ್ಲ, ನಮ್ ನಂಬರಲ್ಲ. ನಿಮ್ರಿ ಅವರು? ಇಲ್ಲ ಇಲ್ಲಿ ಒಳಗಡೆ ಇದ್ದಾರೆ, ಮನೆ ಒಳಗೆ. ಹೌದು, ಮತ್ತೆ ನರಸಿಂಹರಾಜು ಹಸ್ಬೆಂಡ್ ಅಂತ, ಮೈ ಹಸ್ಬೆಂಡ್ ಅಂತ ಹಾಕೊಂಡಿದ್ದಾರೆ. ಇಲ್ಲ ನಮ್ದು ಡಿ ಅಂದ್ರೆ ಬಿ ಹಂಗೇನ್ ಹಂಗಂದ್ರೆ ಎನ್ ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನರಸಿಯಪ್ಪ, ಎನ್ ಅಂದ್ರೆ ನರಸಿಂಹರಾಜು, ಲೇಟು ನರಸಿಯಪ್ಪ. ಹಂಗಾರೆ ಲಲಿತಾನು ಲೇಟ್ ಅಲ್ಲ, ಇದು ನರಸಿಯಪ್ಪ ಲೇಟು. ಇದು ಲಲಿತಾ? ಇಲ್ಲ ನರಸಿಯಪ್ಪ ಲೇಟು. ಅಲ್ಲ ರೀ, ಲಲಿತಾ ಲೇಟಾ ಫಾಸ್ಟ್? ಲೇಟು, ನರಸಿಯಪ್ಪ ಲೇಟು. ಲಲಿತಾ ಫಾಸ್ಟಾ? ಫಾಸ್ಟ್ ಅಲ್ಲ, ಲೇಟು. ನರಸಿಯಪ್ಪ ಲೇಟು. ಲೇಟ್ ನರಸಿಯಪ್ಪ, ಲಲಿತಾ ಫಾಸ್ಟು. ಅಲ್ಲ ಇವ್ರೆ ಲೇಟು. ರೇ ಏನ್ರಿ ಹಣ ಮಾಡಿಕೊಂಡ್ ನಾವ್ ಇಲ್ಲಿ ಏನ್ರಿ ಆದ್ರಿ ಹಿಂಸೆ ನಮ್ಗ್ರಿ? ನಾವು ಊರ್ಗಳ್ಗ್ ಹೋಗ್ಬೇಕನ್ರಿ, ಏನ್ರಿ ಇದು? ಏನ ಅನಾಥೇಣ ಅಂತ ಫೋನ್ ಮಾಡಿದ್ರೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ. ಈಗ ನರಸಿಂಹರಾಜು ಲೇಟ್ ನರಸಿಯಪ್ಪ, ತಡೀರಿ, ನರಸಿಂಹರಾಜು ಲೇಟ್ ನರಸಿಯಪ್ಪ, ಬಳ್ಳಾಪುರ. ಕರೆಕ್ಟ್. ನಾನು ಹೇಳೋದ್ ಕೇಳಿಸ್ಕೊಳ್ಳಿ ಆಯ್ತಾ? ಲಲಿತಾ ಫಾಸ್ಟ್. ಆಮೇಲೆ ಮುಂದಕ್ಕೆ ಯಾವ ಊರು? ಗಂಡನ ಹೆಸರು ಏನ್ ಹೇಳಿ ನೀನು? ಲಲಿತಾ ಫಾಸ್ಟ್ ಅಂತ ಇಲ್ಲ ಸ್ವಾಮಿ. ವತ್ಸಲ PN ಸನ್ನಾಪು ನರಸಿಂಹರಾಜು. ಚಿದಾನಂದ. ಅಯ್ಯವನ್ನ ಯಾವ ಊರ್ನ ನೀವು? ಹಳ್ಳಿ ಯಾರ ಗಾಬಣ್ಣ ಮಗ ಕಣ್ರಿ ಇವನು. ಹಳ್ಳಿನೇ ಸ್ವಾಮಿ ನಮ್ದು. ಹಳ್ಳಿನೇನಾ? ನಿನ್ಗೆ ಅಡ್ರೆಸ್ ಹೇಳಕ್ ಬರ್ಲಿಲ್ಲ ಅಂದ್ರೆ ಆ ಕಟ್ಕೊಂಡಿದ್ದಾಳಲ್ಲ ನಿನ್ ಹೆಂಡತಿ ಮಹಾತಾಯಿ, ಅವ್ರಿಗನ್ನ ಕೊಡು, ಕರೆಕ್ಟ್ ಆಗಿ ಹೇಳ್ತೀವಿ. ಲಲಿತಾ ನಿನ್ಗೆ ಏನಾಗಬೇಕು? ಯಾವ ಹೇಳಿ ನೀವು? ನಾಗಮಂಗ್ಲ ಕಣ್ರಿ. ಏನಾಗ್ಬೇಕು ಅವ್ರಿಗೆ? ಯಾವನಿಗೆ ಗೊತ್ತೇ? ರೋಡ ಸತ್ತೋಗೈತ್ ಕಣ ಯಾರೋ ಅಮ್ಮ. ಅಲ್ಲ ನಿಮ್ಗೇನು ಸಂಬಂಧಿಕರವ್ರು ಅಂತ? ನಿನ್ ಹೆಂಡತಿ ಅಂತಲ್ಲ, ಮೊಬೈಲ್ ಆಗ ಹಾಕೊಂಡಿದಾರೆ ನಿನ್ ಫೋಟೋ ಅನ್ನೋದೆಲ್ಲ. ಇದು ಮಗ ಲೇಟ್ ನರಸಿಯಪ್ಪ ಅಲ್ವಾ? ನಿನ್ ಹೆಂಡತಿ ಕೊಡು, ಮೇಡಮ್ಗೆ ಕೊಡು, ಮೇಡಮ್ ಅವ್ರಿಗೆ ಕೊಟ್ರೆ ಮಾತಾಡ್ತೀನಿ. ಕದಾ ನೋಡ್ಕೊಂಡ್ರು ಸ್ವಾಮಿ, ಕದಾ ಹಾಕ್ಯಂಡ್ರು. ಯಾಕೆ ಲೇಟ್? ಅದೇ ಹೇಳಕ್ ಹೋದೆ, ಆಚೆ ಹೋಗು ಅಂತ ಅಂದ್ರು, ಬಂದೆ. ಅಲ್ಲಪ್ಪ, ಆ ಮೇಡಮ್ ಅವ್ರಿಗೆ ಕೊಡಪ್ಪ. ನಿಮ್ ಹೆಂಡತಿ ಹೆಸರು ಏನು? ವಿಶಾಲಮ್ಮ ಅಂತ. ಮತ್ತೆ ಇವ್ರು ಏನಾಗ್ಬೇಕು? ಎಳ್ಳೆ ಹೇಳ್ತೀನ ಇವ್ರು? ಇಬ್ರು ಹೆಂಡ್ತಿದ್ದೀರಾ ನಿಮ್ಗೆ? ಇಲ್ಲ, ಲೇಟು ನರಸಿಯಪ್ಪ ನಮ್ದು. ಲೇಟ್ ಅನ್ನ ಆಗ್ಲಿ ಫಾಸ್ಟ್ ಅನ್ನ ಆಗ್ಲಿ, ಲಲಿತಾ ಏನಾಗ್ಬೇಕು? ಲಲಿತಾ ಅಲ್ಲ, ಇದು ಮಗಳು. ಮತ್ತೆ ಲಲಿತಾ ಏನು? ಲಲಿತಾ ನಮಗೆ ಗೊತ್ತಿಲ್ಲ. ಇದು ವಿಶಾಲಮ್ಮ, ಇದು ಹೆಂಡತಿ. ವಿಶಾಲಮ್ಮ ಹೆಂಡತಿ, ವತ್ಸಲ ಮಗಳು, ಚಿದಾನಂದ ಮಗ.
ಚಿದಾನಂದ ಮಗ. ಇವಳು ನನ್ನ ಹೆಸರು ಬಿ ಎನ್ ನರಸಿಂಹರಾಜು. ಎನ್ ನರಸಿಂಹರಾಜು ಅಷ್ಟೇ ಸ್ವಾಮಿ. ಆಯ್ತಾ? ಲಲಿತಾ ನಿನ್ನ ಹೆಂಡತಿನೋ ಇಲ್ಲ ಸ್ಟೆಪ್ನಿನೋ? ಇದು ಯಾವ್ದು ನಮಗೆ ಗೊತ್ತಿಲ್ಲ ಸ್ವಾಮಿ. ಇದು ನಾವು ಲಲಿತಾ ಸ್ಟೆಪ್ನಿನಾ? ಹಲೋ, ಇಲ್ಲಿ ಮನೆ ಹತ್ರ ಬಂದು ಏನಪ್ಪ ಇಲ್ಲಿ ಎಡ ಬಂದು ತಾಂಡೋಗಪ್ಪ. ಸ್ವಾಮಿ ನೀವು ನಮಗೆ ಅದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ಇದು ಆಧಾರ್ ಕಾರ್ಡ್ ಅಷ್ಟೇನಾ? ಆಮೇಲೆ ಸೊಸೈಟಿ ಕಾರ್ಡ್ ಇದೆ ನಮ್ದು. ಓಡ್ ಬಂದ್ಬಿಡಿ ಈಚೆ ಕಣ್ರಿ. ಒಳಗೆ ಬಂದೆ ಸ್ವಾಮಿ. ತಿರ್ಗಾ ಒಳಗೆ ಬಂದ ಕೊಡಿ ಮೆಂಟಿಕಲ್ ನೋಡೋಣ ಫೋನು. ಚಿಲ್ಕ ಹಾಕಿ ಅಂತಾರೆ ಅಂತ ಓಡ್ ಬಂದೆ ಸ್ವಾಮಿ. ಸೊಳ್ಳೆ ಆಗುತ್ತೆ ಅದೇ ಕಡೆ. ಕೊಡು ಮೆಂಟಿಕಲ್ ಮತ್ತೆ ಫೋನು. ಕೇಳ್ತೀನಿ ಲಲಿತಾ ಏನಾಗ್ಬೇಕು ತಾಯಿ ಅಂತ ಕೇಳ್ತೀವಿ, ಕೊಡಪ್ಪ. ನಾವು ಗೌರ್ಮೆಂಟ್ ಅಫಿಷಿಯಲ್ಲೇ ಕೊಡು. ಕೊಳಿತಾಯಿ ಹೇಳ್ತಾರೆ ನೋಡ್ತಾರ ಅವ್ರ ಯಾರು. ಅಮ್ಮರೇ ಲಲಿತಾ ಅನ್ನೋರು ಏನಾಗ್ಬೇಕು ಅಮ್ಮರೇ? ಯಾವಾಗ ನನಗೆ ಗೊತ್ತಿಲ್ಲ. ಮತ್ತೀಗ ಅವ್ರು ನನ್ನ ಹಸ್ಬೆಂಡ್ ಒಂದು ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ಮೊಬೈಲ್ ಅಲ್ಲಿ. ಅವ್ರ ಆಕ್ಸಿಡೆಂಟ್ ಆಗಿದೆ ತಾಯಿ, ನಾಗಮಂಗ್ಳೂರ್ ಹತ್ರ. ಅದಕ್ಕೆ ಏನ್ ಮಾಡಲ್ಲ ನಾನು. ಅಲ್ಲಮ್ಮ, ಅವ್ರು ಏನಾಗ್ಬೇಕು ನಮ್ಮ ಹಸ್ಬೆಂಡ್ ಅಂತಂದ್ರೆ ಅಲ್ಲ ಅಂತಾರೆ. ನನಗೆ ಏನು ಆಕ್ಸಿಡೆಂಟ್ ಆಗಿದೆ ತಾಯಿ? ಅದಕ್ಕೆ ಯಾರಿಗ ಆಕ್ಸಿಡೆಂಟ್ ಆಗಿದ್ರು ನಾನೇನ್ ಮಾಡೋಣ? ಅಲ್ಲಪ್ಪ, ನಿಮ್ ಹಸ್ಬೆಂಡ್ ಕೇಳಿದ್ರೆ ಅವ್ರು ನೀವು ಅಂತಾರೆ, ನಮ್ಮ ಹೆಂಡತಿ ಅಂತಾರೆ. ಎಳ್ಳೆ ಹೆಂಡತಿನ ನೀವು ಅಂತಂದ್ರೆ ಇಲ್ಲ ಅಂತಾರೆ. ಅವ್ರು ನೋಡ್ರಿ ಮೊಬೈಲ್ ಫೋಟೋ ಎಲ್ಲ ಮಡಿಕೊಂಡಿದ್ದಾರೆ. ಇಷ್ಟೇ ಸ್ವಾಮಿ. ಬಿ ಎನ್ ನರಸಿಂಹರಾಜು. ಆಮೇಲೆ ಲೇಟ್ ನಮ್ ತಂದೆ ಹೆಸರು ನರಸಿಂಹಪಾಲೆ. 2007ನೇ ಇಸ್ವಿಯಲ್ಲಿ ಹೋಗಿದ್ದಾರೆ ಸ್ವಾಮಿ. ಯಾವ್ದೋ ಮಗು ಬಂತು ತಡೀರಿ, ಅಣ್ಣ ನಾನು ಪೆನ್ಷನ್ ಇದು ಪೋಸ್ಟ್ ಅಲ್ಲ. ಅಲ್ಲ ಸ್ವಾಮಿ, ನಮ್ಗೆ ಎಷ್ಟು ದಿವಸ ಆಯ್ತು ದುಡ್ಡೇ ಬಂದಿಲ್ಲ ಸ್ವಾಮಿ. ಅಕ್ಕ ನನ್ನ ಪೆನ್ಷನ್ ಇದು ಪೋಸ್ಟ್ ಆಫೀಸ್ ಅಲ್ಲ ಕಣಕ್ಕ. ಬಂದಿದ್ದೆಲ್ಲ ತಗೊಂಡ್ ತಿಂತೀರಂತಲ್ ಸ್ವಾಮಿ, ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಹೋಯ್ ಅಮ್ಮ, ನಾಲ್ಗೆ ಹತೋಟಿಗೆ ಮಾತಾಡು. ನಾನು ಪೆನ್ಷನ್ ತಿನ್ನಕ ಪೋಸ್ಟ್ ಆಫೀಸ್ ಕುಡಿದ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡ್ಬೇಡಿ. ಅಲ್ಲ, ಬಳ್ಳಾಪುರದ ನರಸಿಂಹರಾಜ್ ಅಲ್ವಾ ನೀವು? ಓನಕ್ಕ ನಾವು ನರಸಿಂಹರಾಜು. ಮತ್ ನೀವೇಂತ ದುಡ್ಡೆಲ್ಲ ತಿಂತಾ ಇರೋದ್ ನಮ್ದೆಲ್ಲನ? ಓಯ್ ಅನ್ನ ತಿನ್ನ ಬಾಯಿ ಹೇಳ್ ತಿನ್ನ ಮಾತಾಡ್ಬೇಡ ಅಮ್ಮ. ನನ್ಗೆ ತಲೆ ರೇಗಿಸ್ಬೇಡ. ಆಗ್ರಿಂದ ನನಗೆ BP ರೈಸ್ ಐತೆ. ಅಲ್ಲ ಸ್ವಾಮಿ, 6 ತಿಂಗಳು ದುಡ್ಡು ಬಂದಿಲ್ವಲ್ಲ ಸ್ವಾಮಿ ನಮ್ದು? 6 ತಿಂಗಳು ಬರ್ದಿದ್ರು ಹೋಗಿ ಹೋಗ್ ತಿನ್ಬಿಟ್ಟು ಅದಕ್ಕೆ ನನಗೆ ಫೋನ್ ಮಾಡಿ ನೀನ್ ಕೇಳಿದೆ. ನಿಮ್ ಮನೆ ಹಾಳಾಗೋಗ, ನಿಮ್ ಮನೆ ಕುಟ್ಟೋಗ, ನಿಮ್ಗೇನು ಬರ್ಲಿಲ್ವಲ್ಲೋ, ನಿಮ್ಗೇನು ಆಗ್ಲಿಲ್ವಲ್ಲೋ, ನಮ್ ಪೆನ್ಷನ್ ದುಡ್ಡು ಏನಾಯ್ತೋ? ನಿಮ್ ಮನೆ ನಮ್ಮ ಹೊಟ್ಟೆ ಹೊರ್ದಂಗ್ ನಿಮ್ಮ ಹೊಟ್ಟೆ ಉರಿಯ. ನಿಮ್ ಮನೆ ಹಾಳಾಗೋಗ. ನಿಂಗೆ ಹೋಗ್ತಾವಲ್ಲ ತೋಟದಾಗ ಕರೆ ನಾಗರಾವ್ ಕಚ್ಚ. ನಿನ್ ಬಾಯಿಗೆ ಮಣ್ಣು ಹಾಕ. ನಿನ್ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ್ ಹತ್ತಿಸ್ಕೊಂಡು ಹೋಗ. ಏನಪ್ಪ ದೇವ್ರೇ, ಇಂಥ ಪೋಸ್ಟ್ ಮ್ಯಾನ್ ಕೊಟ್ಬಿಟ್ಟಲ್ಲಪ್ಪ, ದುಡ್ಡೆಲ್ಲ ತಿನ್ಕೊಂಡು ಇಕ್ಕಂತಾನಲ್ಲಪ್ಪ. ಇವನ್ಗೇನು ಬರ್ಲಿಲ್ವಲ್ಲೋ. ಸತ್ತರ್ ಮನೆ ಮುಂದೆ ಬಡ್ಕಂತಿಲ್ಲ ಮಿಂಟ್ರಿ ಗುಟ್ಟದ ಮುಂಡೆಲ್ಲ. ನಾನ್ ಪೋಸ್ಟ್ ಅಲ್ಲ. ನಮ್ ಕುಡಿದ್ಬಿಟ್ಟು ನನ್ನ ಹೆಂಗ್ ಸಾಪಿಸ್ತೀರ? ನಿಮ್ ಮನೆ ಹಾಳಾಗೋಗ. ನಾನ್ ಪೋಸ್ಟ್ ಅಲ್ವಲ್ಲ, ಏನು ಅಲ್ಲ. ತಿಗೋರ್ದು ಊರ್ ಬಾಗ್ಲಾಗಿ ನಂದು. ನಮ್ ಪೆನ್ಷನ್ ಕಾಸು ಕೊಟ್ಬಿಡಪ್ಪ ಸ್ವಾಮಿ. ನಮ್ ಪೆನ್ಷನ್ ಕಾಸು ಕೊಟ್ಬಿಡು. ಬೇಕಾದ್ರೆ 100 ರೂಪಾಯಿ ಇಟ್ಕೊಂಡ್ಬಿಡು. ಯಾರೋ ಈಗ ಸತ್ತೋದ್ರೇನು ಹಂಗ್ ಸತ್ತೋದ್ರ ಮನೆ ಬಡ್ಕಂತಿರಲ್ಲ ಅಮ್ಮರ. ಕಮ್ಮಿ ಕುಡೀರಿ. ನಾನ್ ಪೋಸ್ಟ್ ಅಲ್ಲ ನನ್ ನೋಡಿ ಇನ್ನು 3-4 ದಿನ ಹಿಂಗೆ ಮಾಡ್ರಿ. ನಾನು ಅಲ್ಲ ಅಂತ ಮ್ಯಾಕ್ ಕೊಟ್ಬಿಡ್ತೀನಿ ಅಕ್ಕ. ನನಗೆ ಎದೆ ನೋವು. ನೀನು ಪೋಸ್ಟ್ ಮ್ಯಾನೆ. ಹೌದು. ನೀನ್ ಪೋಸ್ಟ್ ಮ್ಯಾನು ನರಸಿಂಹರಾಜು. 1400 ಪೆನ್ಷನ್ ದುಡ್ಡು ಕೊಡು. 6 ತಿಂಗಳು ದುಡ್ಡು ಕೊಡು. ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. ನಾನ್ ತಿಂದಿದ್ರು ನಮ್ಮ ನಾಳಾಗೋಗಿ. ನಾನು ಇದೇ ನಮ್ಮ ನಿಂಗೆ ನಾವು ಅಯ್ಯೋ ಅನ್ಸತಿ ಇರ್ತಾ ಫ್ರೆಂಡ್ಸ್ ಗಣಸತ್ ತಿನ್ನಕ್ಕೆ ನಾನು ತಲೆಡಕ್ಕೆ. ಯಾಕೋ ನಮ್ ದುಡ್ಡೇ ಬೇಕಾಗಿತ್ತನೋ? ನನ್ ಗಂಡ ಸತ್ತೋದ, ವಿದ್ಯೆ ಪೆನ್ಷನ್ನು, ಅಂಗವಿಕಲರು ಪೆನ್ಷನ್ನು ಎಲ್ಲ ತಗೊಂಡು ನುಂಗ್ಕೊಂಡು ನೀರ್ ಕುಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ಯ. ಹೊಡೆದ್ಬಿಟ್ಟವ್ರಿ ಎಲ್ಲೋ. ನನ್ಗೆ ಯಾಕೆ ಫೋನ್ ಮಾಡ್ತೀರಾ? ಪೋಸ್ಟ್ ಅಲ್ಲಿ ಮಾಡ್ರಿ ಅಮ್ಮಣಿಯರ ಅಪ್ತೀರಾ ಹೌದಿರಾ
ಅಕ್ಕ ಇದ್ದೀರಾ, ಅಣ್ಣ ಇದ್ದೀರಾ, ಅಕ್ಕ ಇದ್ದೀರಾ, ಅಕ್ಕ ಹೋದ್ರ ಇದ್ದೀರಾ? ಹೋದ್ರ ಹಾ? ಹಂಗೆ ಹೋದನ ಹೋಗಲ್ವಲ್ಲ ನನ್ನ ಯಾಕೆ ನಿಮ್ ಮನೆ ಹಂಗೆ ಗುಡ್ಸಿ ಗುಂಡಾದ್ರ ಏನ ಪೋಸ್ಟ್ನಲ್ಲ ರೀ ನಾನು ನರಸಿಂಹರಾಜು BN ಪ್ಲೇಟ್ ನರಸಿಯಪ್ಪ ಖಂಡಿತ ಅಲ್ಲ ತಾಯಿ ನಿಮ್ ಖಾಲಿ ಮುಗಿಸಿ ನನಗೆ ಫೋನ್ ಮಾಡ್ಬೇಡಿ. ನೋಡು, ಫೋನ್ ಮಾಡ್ಬೇಡಿ, ಜೀವ ಉಳಿಸ್ರಿ, ನಮ್ ಜೀವ ಉಳಿಸ್ರಿ. ಪೋಸ್ಟ್ ಮ್ಯಾನ್ ನರಸಿಂಹರಾಜು, ನೀನ್ ಪೋಸ್ಟ್ ಮ್ಯಾನ್ ನರಸಿಂಹರಾಜು. ದುಡ್ಡು 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 1100 ನೋಡು. ಕಿತ್ಕೊಂಬೋದು ಆಸ್ಪತ್ರೆ ಕಾಸು